ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಾ ಬೇಡವಾ ಸರ್? ಅದರಲ್ಲಿ ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗಬೇಕಾಗತ್ತೆ. ಆದ್ದರಿಂದ ಅವರು ರಾಜೀನಾಮೆ ಕೊಟ್ಟು ಅದನ್ನು ಎದುರಿಸಿದ್ರೆ ಒಳ್ಳೆಯದು. ಒಂದು ಕಾನೂನಾತ್ಮಕವಾಗಿ ಅಂತ ತೀರ್ಮಾನಗಳನ್ನು ತಗೊಳ್ಬೇಕಾಗುತ್ತೆ. ಯಾಕಂದರೆ ಜನ ಆಯ್ಕೆ ಮಾಡಿದ್ದಾರೆ, ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆದರೆ ಕೂಡ ಅವರು ಏನು ತಪ್ಪಿತಸ್ಥರಾದರೆ ಅವರು ಅದನ್ನು ಅನುಭವಿಸಲೇಬೇಕಾಗ್ತದೆ. ಈಗ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ನಾನು ರಾಜೀನಾಮೆ ಕೊಡದಿಲ್ಲೇ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಒಂಥರ ನಮ್ಮ ದೆಹಲಿಯ ಮುಖ್ಯಮಂತ್ರಿಗಳೊಂದು ಅಡಿಪಾಯ ಹಾಕಿಕೊಟ್ಟಿದ್ದಾರೆ ಅದು ಅವರಿಗೆ, ಕೇಜ್ರಿವಾಲ್ ಅವರು. ಅದು ಮುಂದುವರಿಯುತ್ತೆ ಅಂತ ಒಂದು ಇದು. ಯಾಕಂತ ಹೇಳಿದರೆ ಜೈಲಲ್ಲಿ ಇದ್ಕೊಂಡೆ ಆಡಳಿತ ಮಾಡ್ಬೋದು ಅಂತ ಒಂದು ಹೊಸ ರೀತಿಯಾದಂಥ ಒಂದು ಸಿದ್ದರಾಮಯ್ಯನವರು ಅಡಿಪಾಯ ಹಾಕ್ದಂಗೆ ಆಗ್ತದೆ ಅಂತ ಒಂದು ಭಾವನೆ. ಓಕೆ ಸರ್, ಈಗ ಸಿದ್ದರಾಮಯ್ಯನವರು ಹೇಳ್ತಿರೋದು ಬಿಜೆಪಿ ಕಾಲದಲ್ಲಿ ಆಗಿದ್ದಂತಹ ಹಗರಣಗಳಿವೆಲ್ಲ ನಾನು ಅಧಿಕಾರ ಇದ್ದಾಗ ನಾನು ದುರುಪಯೋಗ ಪಡಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಕಾನೂನು ಏನು ಹೇಳುತ್ತೆ ಅದರ ಪ್ರಕಾರ ಹೋಗಬೇಕಾಗತ್ತೆ. ಎಲ್ಲರೂ ಹೇಳ್ತಾರೆ ತಪ್ಪು ಮಾಡಿದವರು ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದಿಲ್ಲ. BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ಕೂಡ ಕಾನೂನಾತ್ಮಕವಾಗಿ ಸಾಕ್ಷಿ ಆಧಾರದ ಮೇಲೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅದರ ಪ್ರಕಾರ ನೋಡ್ಕೊಳ್ಬೇಕಾಗತ್ತೆ, ಅದು ಯಾರೇ ಆಗಿದ್ರು ಕೂಡ. ಸರ್, ಇದು ಬಿಜೆಪಿ ಹಾಗೂ JDS ಸೇರ್ಕೊಂಡು ರಾಜಕೀಯವಾಗಿ ಮಾಡ್ತಾ ಇರುವಂತದ್ದ ಷಡ್ಯಂತ್ರನ ಇದು ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಇವರೆಲ್ಲ ಅಂತ. ಖಂಡಿತವಾಗ್ಲೂ ಇರಬಹುದು. ಯಾಕಂತ ಹೇಳಿದ್ರೆ ಅದು ಒಂದು ಪಕ್ಷ ಆಡಳಿತ ಬಂದಾಗ ಇನ್ನೊಂದು ಪಕ್ಷದವ್ರು ಮಾಡೋದೇ ಅದು ನಡ್ಕೊಂಡು ಬಂದಿದೆ. ಕಾಂಗ್ರೆಸ್ ಆಗಲಿ BJP ಆಗಲಿ ಎಲ್ಲ ಕಡೆ ನಡೀತಾ ಇದೆ. ಕರ್ನಾಟಕದಲ್ಲೂ ಅದು ನಡೀತಾ ಇದೆ. ತಪ್ಪಾದರೆ ತಪ್ಪಾಗಿದ್ರೆ ಕಾನೂನಾತ್ಮಕ ಏನಾಗಬೇಕು ಅದು ಆಗತ್ತೆ. ನೆಕ್ಸ್ಟ್ CM ಯಾರಾಗ್ಬೋದು? ನೆಕ್ಸ್ಟು ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ DKಶಿ ಅವರು ಆಗಬಹುದು. ಅವರು ಉಪಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಹೋಗಿ ಯಾವಾಗಲೂ ಹಂಗೇನೆ ಉಪಮುಖ್ಯಮಂತ್ರಿ ಆದರೂ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.